ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ನಾನು ಬೆಂಗಳೂರಿಗೆ ಅಂತ ಹೇಳಿ ಹೋಗ್ತಾಯಿದ್ದೆ. ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಒಂದು ದಿನ ಮಟ್ಟಿಗೆ ಒಂದು ಕೆಲಸ ಇತ್ತು. ಹಾಗಾಗಿ ಬೆಂಗಳೂರಿಗೆ ಹೋಗಿ ಆ ಕೆಲಸನ ಮುಗಿಸ್ಕೊಂಡು ಬಂದೆ. ನೈಟೇ ಬೆಳಗ್ಗೆನೇ ಬಂದುಬಿಟ್ಟೆ. ನಾನು ಒನ್ ಡೇ ಹೋಗಿ ಬಂದುಬಿಟ್ಟೆ. ನಾನು ಆ್ಯಕ್ಚುಲಿ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು. ಹಾಗಾಗಿ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಾಗಾಗಿ ಮುಗಿಸ್ಕೊಂಡು ಬೆಳಗ್ಗೆನೇ ವಾಪಸ್ ಬಂದುಬಿಟ್ಟೆ ನಾನು. ಆಮೇಲೆ ನಮ್ಮ ಪಾಪು ಕುರ್ಕುರೆ ಅಂತ ಹೇಳಿ ತಿಂತಾಯಿತ್ತು, ನಮ್ಮ ಪಕ್ಕದ ಮನೆ ಆಂಟಿ ಪಾಪು. ಹಾಗಾಗಿ ಒಂದು ಕುರ್ಕುರೆ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಕುರ್ಕುರೆ ಎಲ್ಲ ಫುಲ್ಲು ಕಂತೋಗ್ಬಿಡ್ತಿತ್ತು. ಹಾಗಾಗಿ ಇದು ನೂಡಲ್ಸ್ ಕುರ್ಕುರೆ. ಆಮೇಲೆ ನಾವು ಚೆಕ್ ಮಾಡಿದ್ವಿ, ಬೆಂಕಿ ಹಚ್ಚಿ ಆ್ಯಂಡ್ ಬೂದಿ ಇಟ್ಕೊಂಡು ಸ್ಮೆಲ್ ಮಾಡಿ ನೋಡಿದ್ವಿ. ಯಪ್ಪ ಒಂಥರ ಸ್ಮೆಲ್ ಹೊಡಿತಿತ್ತು, ಒಂಥರ ಸ್ಮೆಲ್ಲು ಚೆನ್ನಾಗಿರಲಿಲ್ಲ. ಆ್ಯಂಡ್ ಪ್ಲೀಸ್ ಯಾರು ಎಲ್ಲ ನಿಮ್ಮ ಮಕ್ಳಿಗೆ ಇದೆಲ್ಲ ತೊಗೊಡ್ತಿರೋ ಅವ್ರಿಗೆಲ್ಲ ತೊಗೊಡ್ಬೇಡಿ. ಈ ವಿಡಿಯೋ ನೋಡಿದವರೆಲ್ಲ ಪ್ಲೀಸ್ ಯಾರಿಗೂ ತೊಗೊಡ್ಬೇಡಿ, ಶೇರ್ ಮಾಡಿ ಎಲ್ಲರಿಗೂ. ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಈ ಥರ ಕುರ್ಕುರೆ ಎಲ್ಲ ಯಾರು ತೊಗೊಡ್ಬೇಡಿ, ಪ್ಲಾಸ್ಟಿಕ್ ಅಂತಲೇ ಹೇಳ್ತೀನಿ. ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಆ್ಯಂಡ್ ಚೆನ್ನಾಗಿರಲಿಲ್ಲ ಒಂಚೂರು. ಆಮೇಲೆ ನಮ್ಮ ಪಾಪುಗೂ ತಿನ್ನಿಸ್ಕೊಟ್ಟಿಲ್ಲ, ಬಿಸಾಕ್ಬಿಟ್ವಿ. ಆಮೇಲೆ ಅದು ಕಂತೋಗಿರೋ ಬೂದಿ ಆದಮೇಲೆ ಸ್ಮೆಲ್ ಒಳ್ಳೆ ಕಾಯಿಲ್ ಸ್ಮೆಲ್ ಹೊಡೆದಂಗೆ ಹೊಡಿತಿತ್ತು. ಹಾಗಾಗಿ ಪ್ಲೀಸ್ ಯಾರು ಇದು ಮಕ್ಕಳಿಗೆ ಕೊಡೋಕ್ಕೆ ಹೋಗಬೇಡಿ ಅಂತಲೇ ಹೇಳ್ತೀನಿ.